ಈ ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಿ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತನ್ನೇ ಕೇಳಿ ಸಂಪೂರ್ಣವಾಗಿ ನಿಮ್ಮ ವಶದಲ್ಲಿಯೇ ಇರುತ್ತಾರೆ. ಹಾಗಾದರೆ ಈ ಶಕ್ತಿಶಾಲಿ ತಂತ್ರವನ್ನು ಅನುಸರಿಸುವ ಬಗೆಯನ್ನು ತಿಳಿಸಿಕೊಡ್ತೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಎಂತಹ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರೂ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಡ್ತಾರೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಗೆ ಕರೆ ಮಾಡಿ. ಹೌದು ವೀಕ್ಷಕರೇ, ನಿಮ್ಮ ಸ್ತ್ರೀ ಅಥವಾ ನಿಮ್ಮ ಪುರುಷ ನಿಮ್ಮ ಮಾತು ಕೇಳದೆ ಬೇರೆಯವರ ಮಾತನ್ನೇ ಕೇಳಿ ನಿಮ್ಮೊಡನೆ ಜಗಳ ಅಥವಾ ಕಿರಿಕಿರಿ ಮಾಡಿಕೊಳ್ತಾರಾ, ಅಥವಾ ಅವರು ನಿಮ್ಮ ಮಾತನ್ನು ಕೇಳೋದೇ ಇಲ್ಲ ಅನ್ನೋದಾದರೆ ಈ ಒಂದು ಸರಳ ತಂತ್ರವನ್ನು ಅನುಸರಿಸಿ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈವಶವಾಗುವುದಲ್ಲದೆ ನಿಮ್ಮ ಕೈಗೊಂಬೆಯಂತೆಯೇ ಬದುಕುತ್ತಾರೆ. ಹಾಗಾದರೆ ಈ ಒಂದು ತಂತ್ರವನ್ನು ಅನುಸರಿಸುವ ಪರಿಯನ್ನು ನೋಡೋಣ. ನೋಡಿ ವೀಕ್ಷಕರೇ, ಮೊದಲಿಗೆ ಒಂದು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ. ನೆಲದ ಮೇಲೆ ಶುಭ್ರವಾದ ವಸ್ತ್ರವನ್ನು, ಬಿಳಿ ಅಥವಾ ಕೆಂಪು ವಸ್ತ್ರವನ್ನು ಹಾಸಿಕೊಳ್ಳಿ. ಈ ಮಣ್ಣಿನ ಮಡಿಕೆಯ ಮೇಲೆ ಅಥವಾ ಮಣ್ಣಿನ ತಟ್ಟೆಯ ಮೇಲೆ ಯಾರು ನಿಮ್ಮ ಮಾತನ್ನು ಕೇಳಬೇಕೋ ಅವರ, ಅಂದರೆ ಸ್ತ್ರೀ ಆಗಿದ್ದರೆ ಸ್ತ್ರೀ ಮರದ ಬೊಂಬೆ, ಅಥವಾ ಪುರುಷ ನಿಮ್ಮ ಮಾತನ್ನು ಕೇಳಬೇಕಾದ್ರೆ ಪುರುಷ ಮರದ ಬೊಂಬೆಯನ್ನು ಇರಿಸಿಕೊಳ್ಳಿ. ಇದಕ್ಕೆ 4 ಒಣ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಮೆಣಸಿನಕಾಯಿಗೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಶಕ್ತಿ ಇರುತ್ತದೆ. ಈ ರೀತಿಯಾಗಿ ಮರದ ಬೊಂಬೆಯ ಜೊತೆಗೆ ಒಣ ಮೆಣಸಿನಕಾಯಿಯನ್ನು ಇಟ್ಟುಕೊಳ್ಳಿ. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆದುಕೊಳ್ಳಿ. ನಾನಿಲ್ಲಿ ಕೃಷ್ಣ ಎನ್ನುವ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ. ನೀವು ಯಾರನ್ನ ನಿಮ್ಮ ಕೈವಶ ಅಥವಾ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳಬೇಕೋ ಅವರ ಹೆಸರನ್ನು ಬರೆದುಕೊಳ್ಳಿ. ನೋಡಿ, ಈ ರೀತಿಯಾಗಿ ಬರೆದುಕೊಂಡಿರುವಂಥ ನಿಂಬೆಹಣ್ಣನ್ನು 101 ಬಾರಿ ಈ ರೀತಿಯಾಗಿ ನೇವಳಿಸಿಕೊಳ್ಳಿ. ಮರದ ಬೊಂಬೆ ಹಾಗೂ ಒಣಮೆಣಸಿನಕಾಯಿ ಮತ್ತು ಮಣ್ಣಿನ ಆ ಒಂದು ತಟ್ಟೆಯ ಸುತ್ತಲೂ ಕೂಡ 101 ಬಾರಿ ನೇವಳಿಸಿಕೊಂಡು ಓಂ ಕ್ಲೀಂ ಕ್ಲೀಂ ಫಟ್ ವಶಂ ಫಟ್ ಸ್ವಾಹ ಈ ಒಂದು ಮಂತ್ರ ಬೀಜಾಕ್ಷರವನ್ನು 101 ಬಾರಿಯೂ ಜಪಿಸಿ. ನೋಡಿ, 101 ಬಾರಿಯೂ ಕೂಡ ನೇವಳಿಸುತ್ತಾ ಈ ಒಂದು ಮಂತ್ರ ಬೀಜಾಕ್ಷರವನ್ನು ಹೇಳಿ. ನಂತರ ಇದನ್ನು ನಿಮ್ಮ ಮನೆಯ ಹಿಂದೆ ಒಂದು ಸ್ವಲ್ಪ ಮಣ್ಣನ್ನು ಅಗೆದು ಊತಾಕಿ ಬನ್ನಿ. ಅಂದರೆ ಮಣ್ಣನ್ನು ತೆಗೆದು ಮಣ್ಣಿನ ಒಳಗೆ ಮುಚ್ಚಿಟ್ಟು ಬನ್ನಿ. ಇದಾದ ಕೇವಲ 4 ದಿನದಲ್ಲಿ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತು ಕೇಳಿ ನಿಮ್ಮ ಕೈಗೊಂಬೆಯ ರೀತಿ ವರ್ತಿಸುತ್ತಾರೆ. ಈ ಪೂಜಾ ವಿಧಿವಿಧಾನದಲ್ಲಿ ಅನೇಕ ಸಂಶಯ ಅಥವಾ ಡೌಟ್ಸ್ಗಳಿದ್ರೆ ನೀವು ಗುರೂಜಿಯವರಿಗೆ ಕರೆ ಮಾಡಿ ತಿಳಿದುಕೊಳ್ಳಬಹುದು. ಅಥವಾ ಮತ್ಯಾವುದೇ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಬೇಕು ಎಂಬುದಾದರೆ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.